Hi students, this is Dr. Nizamuddin, Assistant Professor of Economics. In my session 16, I was discussing about the concept of supply of money, under which I have discussed about the various concepts of supply of money and the two important items of the concept of supply of money, that is called coin money and deposit money. In my today's session 17, I would like to draw your attention on the RBI's concept of supply of money. What exactly RBI says about the supply of money in any particular economy, particularly in Indian economy. ಪ್ರೀತಿ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 16ರಲ್ಲಿ ನಾನು ಹಣದ ಪೂರೈಕೆ ಹಾಗೂ ಹಣದ ಪೂರೈಕೆಯ ಕೆಲವೊಂದು ಸಮಾನಾರ್ಥಕ ಪದಗಳಾದಂತಹ ಸ್ಟಾಕ್ ಆಫ್ ಮನಿ ಅಥವಾ ಕ್ವಾಂಟಿಟಿ ಆಫ್ ಮನಿ ಅನ್ನೋದನ್ನು ಇನ್ ಟೂ ಇಂಪಾರ್ಟೆಂಟ್ ಐಟಮ್ಸ್ ಆಫ್ ಸಪ್ಲೈ ಆಫ್ ಮನಿಯಲ್ಲಿ ನಾನು ನಾಣ್ಯ ರೂಪದ ಹಣ ಹಾಗೂ ಠೇವಣಿ ರೂಪದ ಹಣದ ಬಗ್ಗೆ ನಾನು ಚರ್ಚೆಯನ್ನು ಮಾಡಿದ್ದೇನೆ. ಇವತ್ತಿನ ನನ್ನ ಚರ್ಚೆ 17ರಲ್ಲಿ ನಮ್ಮ ಆರ್ಥಿಕತೆಯಲ್ಲಿ, ವಿಶೇಷವಾಗಿ ಭಾರತದಲ್ಲಿ ನಮ್ಮ ಕೇಂದ್ರ ಬ್ಯಾಂಕ್ ಆದಂತಹ ರಿಸರ್ವ್ ಬ್ಯಾಂಕ್ ಹಣದ ಪೂರೈಕೆಯ ಬಗ್ಗೆ ಯಾವ ದೃಷ್ಟಿಕೋನವನ್ನು ಅಥವಾ ಯಾವ ನಿಲುವನ್ನು ಅಥವಾ ಯಾವ ಮಾನದಂಡವನ್ನು ಇದು ತಾಳಿದೆ ಅನ್ನೋದನ್ನು ನಾನು ಚರ್ಚೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಭಾರತದಲ್ಲಿ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಅನ್ನುವಂಥದ್ದು ಯಾವುದನ್ನು ಹಣದ ಪೂರೈಕೆ ಎಂದು ಕರೆಯಬೇಕು ಅನ್ನುವಂತಹ ಪ್ರಶ್ನೆಗೆ 4 ಪರಿಕಲ್ಪನೆಗಳನ್ನು ಅದು ಡೆವಲಪನ್ನು ಮಾಡಿದೆ. ಅದನ್ನು ನಾವು M1, M2, M3 ಮತ್ತು M4 ಎಂಬುದಾಗಿ ನಾವು ವರ್ಗೀಕರಣವನ್ನು ಮಾಡಬಹುದು. ಸೊ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣದ ಪೂರೈಕೆಯನ್ನು 4 ರೀತಿಯಲ್ಲಿ ವ್ಯಾಖ್ಯಾನಿಸಿದೆ, 4 ರೀತಿಯಲ್ಲಿ ಪರಿಗಣಿಸಿದೆ. ಮೊದಲನೇದಕ್ಕೆ ನಾವು M1 ಅಂತ ಕರಿತೇವೆ, ಎರಡನೇದಕ್ಕೆ ನಾವು ಅದಕ್ಕೆ M2 ಅಂತ ಕರಿತೇವೆ, ಮೂರನೇದಕ್ಕೆ M3 ಎಂದು, ನಾಲ್ಕನೇದಕ್ಕೆ M4 ಎಂದು ನಾವು ಕರೆಯಬಹುದು. ಸೊ ನಾವೀಗ ಒಂದೊಂದಾಗಿ ನಾವು ಚರ್ಚೆಯನ್ನು ಮಾಡೋದಾದರೆ, ಮೊದಲನೇದಾಗಿ M1. What does M1 includes according to the Reserve Bank of India? According to the RBI, M1 includes the currency, notes and coins with the public. ಮೊದಲನೇದಾಗಿ M1 ಅನ್ನುವಂಥದ್ದು ಏನನ್ನು ಹೊಂದಿರುತ್ತೆ? ಒಂದು ದೇಶದ ಜನಸಮುದಾಯ ಅಥವಾ ಸಾರ್ವಜನಿಕರ ಬಳಿ ಇರುವಂತಹ ನೋಟುಗಳು ಮತ್ತು ನಾಣ್ಯಗಳು. ನೋಟುಗಳು ಅಂತಂದರೆ ಎಲ್ಲ ರೀತಿಯ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು. ಆ್ಯಂಡ್ ಡಿಮಾಂಡ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್ಸ್. ವಾಟ್ ಯು ಮೀನ್ ವಿತ್ ದ ಡಿಮಾಂಡ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್ಸ್? ಡಿಮಾಂಡ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್ಸ್ ಅಂತ ಹೇಳಿದಾಗ ಒಂದು ದೇಶದ ಜನಸಮುದಾಯ ಆ ದೇಶದ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಬೇಡಿಕೆ ಖಾತೆಗಳ ರೂಪದಲ್ಲಿ ಇಟ್ಟಿರುವಂತಹ ಹಣ. ಬೇಡಿಕೆ ರೂಪದ ಖಾತೆಗಳು ಅಥವಾ ಬೇಡಿಕೆ ಖಾತೆಗಳು ಅಂತಂದರೆ ಅದು ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ. ಒಂದು ದೇಶದಲ್ಲಿ ವಾಣಿಜ್ಯ ಬ್ಯಾಂಕುಗಳಲ್ಲಿ ಒಂದು ದೇಶದ ಜನಸಮುದಾಯ ತಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತಂದರೆ ಏನು, ಉಳಿತಾಯ ಖಾತೆ, ಮತ್ತು ಕರೆಂಟ್ ಅಕೌಂಟ್ ಅಂತಂದರೆ ಆ ಚಾಲ್ತಿ ಖಾತೆಗಳಲ್ಲಿ ಇಟ್ಟಿರುವಂತಹ ಹಣವನ್ನು ಡಿಮಾಂಡ್ ಡೆಪಾಸಿಟ್ಸ್ ಅಂತ ಕರಿತೀವಿ ನಾವು, ಬೇಡಿಕೆಯ ಠೇವಣಿಗಳು ಅಂತ ಕರಿತೇವೆ. ಸೊ M1ನಲ್ಲಿ ಏನೇನು ಸೇರಿಕೊಳ್ಳುತ್ತೆ? ಒಂದು ದೇಶದ ಜನಸಮುದಾಯ ಬಳಿ ಇರುವಂತಹ ನೋಟುಗಳು, ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು, ಹಾಗೂ ಡಿಮಾಂಡ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್ಸ್ ಅಂದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಈ ಬೇಡಿಕೆ ಠೇವಣಿ ಖಾತೆಗಳಲ್ಲಿ, ಬೇಡಿಕೆ ಖಾತೆಗಳಲ್ಲಿ ಇಟ್ಟಿರುವಂತಹ ಹಣ ಅಂದರೆ ಯಾವ ಅಕೌಂಟ್ ಅದು? SB ಅಕೌಂಟ್ ಮತ್ತು ಕರೆಂಟ್ ಅಕೌಂಟಲ್ಲಿ ಇಟ್ಟಿರುವಂತಹ ಹಣ. ಆ್ಯಂಡ್ ಅದರ್ ಡಿಪಾಸಿಟ್ಸ್ ಇನ್ RBI. ಆ್ಯಂಡ್ ಅದರ್ ಡಿಪಾಸಿಟ್ಸ್ ಇನ್ RBI ಅಂತಂದರೆ ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬೇರೆ ವಾಣಿಜ್ಯ ಬ್ಯಾಂಕುಗಳು ಅಥವಾ ಬೇರೆ ಸಂಸ್ಥೆಗಳು ಇಟ್ಟಿರುವಂತಹ ಹಣವನ್ನು ನಾವೇನಂತ ಕರಿತೇವೆ? M1 ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರೆದಿದೆ. ಸೊ M1 ಅನ್ನುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ ಮೊದಲನೆಯ ಹಣದ ಪೂರೈಕೆ. ಸೊ ಅದರಲ್ಲಿ ಏನೇನು ಸೇರಿಕೊಂಡಿರುತ್ತೆ? ಒಂದು ದೇಶದ ಜನಸಮುದಾಯ ತಮ್ಮ ಬಳಿ ಇಟ್ಕೊಂಡಿರುವಂತಹ ನೋಟುಗಳು ಮತ್ತು ನಾಣ್ಯಗಳು ಅಂತಂದರೆ ಕಾಗದದ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು, ಹಾಗೂ ತಾವು ವಾಣಿಜ್ಯ ಬ್ಯಾಂಕ್ಗಳ ಬೇಡಿಕೆ ಖಾತೆಗಳಲ್ಲಿ ಇಟ್ಟಿರುವಂತಹ ಹಣ ಅಂದರೆ ಯಾವ ಖಾತೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟಲ್ಲಿ ಇಟ್ಟಿರುವಂತಹ ಹಣ. ಇನ್ನು ಮೂರನೇದಾಗೇನು? ಅದರ್ ಡೆಪಾಸಿಟ್ಸ್ ಇನ್ RBI ಅಂದರೆ ವಾಣಿಜ್ಯ ಬ್ಯಾಂಕ್ಗಳು RBIಲಿ ಇಟ್ಟಿರುವಂತಹ ಠೇವಣಿಗಳು, RBIಲಿ ಇಟ್ಟಿರುವಂತಹ ಹಣ. ಇಷ್ಟು ಮೊತ್ತವನ್ನು ಸೇರಿಸ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಂತ ಕರೀತಾ ಇದೆ? ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ M1 ಅಂತ ಕರೆದಿದೆ. ಆ್ಯಂಡ್ ದಿಸ್ ಕಾಂಪೋನೆಂಟ್ ಆಫ್ ಮನಿ ಸಪ್ಲೈ ಇಸ್ ಹೈಲಿ ಲಿಕ್ವಿಡ್ ವಿಚ್ ಫಂಕ್ಷನ್ ಇಸ್ ದ ಮೀಡಿಯಮ್ ಆಫ್ ಎಕ್ಸ್ಚೇಂಜ್.
ಎಕ್ಸ್ಚೇಂಜ್. ಆಮೇಲೆ ಈ ಒಂದು M1 ಅಲ್ಲಿ ಬರುವಂತಹ ಹಣ ಅನ್ನುವಂಥದ್ದು ಹೆಚ್ಚು ದ್ರವರೂಪದ ಹಣವಾಗಿದ್ದು, ಈ ನಾವು ಸರಕು ಸೇವೆಗಳನ್ನು ಕೊಂಡುಕೊಳ್ಳಲಿಕ್ಕಾಗಿ ಬಳಸುವಂತಹ ವಿನಿಮಯದ ಸಾಧನವೆಂದರೆ ಇದು ಅನ್ನುವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ದೃಷ್ಟಿಕೋನ. ಹಾಗಾಗಿ M1 ಅನ್ನುವಂತಹದ್ದು ಎಲ್ಲರೂ ಕೂಡ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. M1 ನಲ್ಲಿ ಏನೇನು ಸೇರ್ಕೊಂಡಿರುತ್ತೆ, ಇದರಲ್ಲಿ ಸಾರ್ವಜನಿಕರ ಬಳಿ ಲಭ್ಯವಿರುವಂತಹ ಕಾಯಿನ್ಸ್ ಆ್ಯಂಡ್ ನೋಟ್ಸ್ ಇರುತ್ತೆ. ಎರಡನೇದಾಗಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಡಿಮಾಂಡ್ ಡಿಪಾಸಿಟ್ ಅಲ್ಲಿ ಇಟ್ಟಿರುವಂತಹ ಬ್ಯಾಲೆನ್ಸ್ ಅದು ಯಾವ ಖಾತೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ, SB ಮತ್ತೆ ಕರೆಂಟ್ ಅಕೌಂಟ್ ಅಲ್ಲಿ. ಮೂರನೇದಾಗಿ ವಾಣಿಜ್ಯ ಬ್ಯಾಂಕ್ಗಳು ಮತ್ತೆ ಬೇರೆ ಸಂಸ್ಥೆಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಟ್ಟಿರುವಂತಹ ಡೆಪಾಸಿಟ್ಸ್ಗಳು ಏನಾದರೂ ಇದ್ರೆ ಅದನ್ನ ಸೇರಿಸ್ಬಿಟ್ಟು RBI ಏನಂತ ಕರೀತಾ ಇದೆ, M1 ಅಂತ ಕರೀತಾ ಇದೆ. ಇನ್ನು M2 ಅಂದ್ರೆ ಏನು? ವಾಟ್ ಈಸ್ M2? M2 ಅಕಾರ್ಡಿಂಗ್ ಟು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಟ್ ಇನ್ಕ್ಲೂಡ್ಸ್ ಕರೆನ್ಸಿ ನೋಟ್ಸ್ ಆ್ಯಂಡ್ ಕಾಯಿನ್ಸ್ ವಿತ್ ದ ಪಬ್ಲಿಕ್. ಅಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ. ಪಬ್ಲಿಕ್ ಬಳಿ ಇರುವಂತಹ ನೋಟ್ ಮತ್ತೆ ಕಾಯಿನ್ಸ್, ಡಿಮಾಂಡ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್. ಸೊ ಡಿಮಾಂಡ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್ ಅಂತ ಹೇಳಿದಾಗ ಬೇಡಿಕೆ ಖಾತೆಗಳಲ್ಲಿ ಇಟ್ಟಿರುವಂತಹ ಠೇವಣಿಗಳು, ಅದರ್ ಡೆಪಾಸಿಟ್ಸ್ ಇನ್ RBI ಅಂದರೆ ಈಗಾಗಲೇ RBIನ ಬಳಿ ಇಟ್ಟಿರುವಂತಹ ಠೇವಣಿಗಳು. ಇಲ್ಲಿ ಅಡಿಷನ್ಸ್ ಏನು ಹೇಳ್ತಾ ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹೆಚ್ಚುವರಿಯಾಗಿ ಆ್ಯಂಡ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಡೆಪಾಸಿಟ್. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಡೆಪಾಸಿಟ್ಸ್ ಅಂತಂದ್ರೇನು, ಈ ಅಂಚೆ ಕಚೇರಿಗಳಲ್ಲಿ ನಾವು ಸಾರ್ವಜನಿಕರು ಉಳಿತಾಯ ಖಾತೆಗಳಲ್ಲಿ ಠೇವಣಿಯನ್ನಾಗಿ ನಾವು ಹಣವನ್ನು ಇಡುವಂಥ ವ್ಯವಸ್ಥೆ ಇದೆ. ಹಾಗೇನಾದರೂ ನಾವು ಅಂಚೆ ಕಚೇರಿಗಳಲ್ಲಿ ಇಟ್ಟಿರುವಂತಹ ಹಣ ಉಳಿತಾಯ ಖಾತೆಗಳಲ್ಲಿ ಇದ್ದರೆ ಅದನ್ನು ಕೂಡ ನಾವು ಇದರಲ್ಲಿ ಸೇರಿಸಬೇಕು M2ವಿನಲ್ಲಿ ಅನ್ನುವಂಥದ್ದು RBIನ ದೃಷ್ಟಿಕೋನ. ಹಾಗಾದರೆ M1 ಮತ್ತು M2ಗೂ ವ್ಯತ್ಯಾಸ ಏನು? M1ನಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ನಾವು ಉಳಿತಾಯ ಖಾತೆಗಳಲ್ಲಿ ಇಟ್ಟಿರುವಂಥ ಹಣ ಸೇರ್ಪಡೆಗೊಂಡಿರೋದಿಲ್ಲ. M2ವಿನಲ್ಲಿ ಏನಾಗಿರುತ್ತೆ, M2ವಿನಲ್ಲಿ ಅಂಚೆ ಕಚೇರಿಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ನಾವು ಇಟ್ಟಿರುವಂತಹ ಉಳಿತಾಯ ಖಾತೆಯ ಠೇವಣಿ ರೂಪದ ಹಣನೂ ಕೂಡ ಸೇರ್ಪಡೆ ಆಗುತ್ತೆ. ಹಾಗಾಗಿ ವಾಟ್ ಈಸ್ ದಿ ಈಕ್ವೇಷನ್, ಒಂದು ಸಮೀಕರಣದ ರೂಪದಲ್ಲಿ ಹೇಳೋದಾದರೆ M2ಅನ್ನು ನಾವು M2 ಈಸ್ ಈಕ್ವಲ್ ಟು M1 ಪ್ಲಸ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಡೆಪಾಸಿಟ್. M2ನಲ್ಲಿ ಏನೇನು ಸೇರ್ಕೊಂಡಿರುತ್ತೆ, M2ವಿನಲ್ಲಿ ಪಬ್ಲಿಕ್ ಬಳಿ ಇರುವಂತಹ ಕಾಯಿನ್ಸ್ ಆ್ಯಂಡ್ ನೋಟ್ಸ್ ಇರುತ್ತೆ. ಎರಡನೇದಾಗಿ ಕಮರ್ಷಿಯಲ್ ಬ್ಯಾಂಕಲ್ಲಿ ನಾವು ಡಿಮಾಂಡ್ ಡಿಪಾಸಿಟ್ಸಲ್ಲಿ ಇಟ್ಟಿರುವಂತಹ ಡೆಪಾಸಿಟ್ಸ್ ಇರುತ್ತೆ, ಅದು SB ಅಕೌಂಟ್ ಮತ್ತು ಕರೆಂಟ್ ಅಕೌಂಟಲ್ಲಿ. ಮೂರನೇದಾಗಿ ಅದರ್ ಡೆಪಾಸಿಟ್ಸ್ ಇನ್ RBI ಇರುತ್ತೆ. ನಾಲ್ಕನೇದಾಗಿ ಪೋಸ್ಟ್ ಆಫೀಸ್ಗಳಲ್ಲಿ SB ಅಕೌಂಟ್ಗಳಲ್ಲಿ ನಾವು ಇಟ್ಟಿರುವಂತಹ ಹಣ, ಇದನ್ನು ಸೇರಿಬಿಟ್ಟು ನಾವೇನಂತ ಕರಿತಾ ಇದ್ದೇವೆ, M2 ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಪರಿಗಣಿಸಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ. ಇನ್ನು ಮೂರನೇದಾಗಿ M3 ಎಂದರೆ ಏನು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರಿಚಯ ಮಾಡಿಕೊಟ್ಟಿರುವಂತಹ ಈ M3 ಅನ್ನುವುದು ಏನೆಲ್ಲ ಒಳಗೊಳ್ಳುತ್ತೆ ಅಂತ ನಾವು ನೋಡೋದಾದರೆ, the M3 includes currency notes and coins with the public. That is common. In M1 also we have seen and M2 also we have discussed. It includes currency notes and coins with the public. ಡಿಮಾಂಡ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್ಸ್ ಅಂತಂದ್ರೆ ಏನು, ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ ಇದೆರಡೂ ಸೇರಿ ನಾವೇನಂತ ಕರಿತಾ ಇದೀವಿ, ಬೇಡಿಕೆ ಠೇವಣಿಗಳು. ಅದರಲ್ಲಿ ಇಟ್ಟಿರುವಂತಹ ಹಣ. ಅದರ್ ಡೆಪಾಸಿಟ್ಸ್ ಇನ್ RBI. ಅದರ್ ಡೆಪಾಸಿಟ್ಸ್ ಇನ್ RBI ಅಂತಂದ್ರೆ ಏನು, RBIಯಲ್ಲಿ ಇಟ್ಟಿರುವಂತಹ ಠೇವಣಿಗಳು. ಆ್ಯಂಡ್ ದಟ್ ಆಲ್ಸೋ ಇನ್ಕ್ಲೂಡ್ ಟರ್ಮ್ ಡೆಪಾಸಿಟ್ಸ್ ಇನ್ ದ ಬ್ಯಾಂಕ್. ಟರ್ಮ್ ಡೆಪಾಸಿಟ್ಸ್ ಇನ್ ದ ಬ್ಯಾಂಕ್ ಅಂತಂದ್ರೆ ಏನು, ಅದನ್ನು ನಾವು ಅವಧಿ ಠೇವಣಿಗಳು ಅಂತ ಕರಿತೇವೆ. ಅವಧಿ ಠೇವಣಿಗಳು ಅಂತಂದ್ರೆ ಏನು, ನಾವು ಕರೆಂಟ್ ಅಕೌಂಟ್ ಮತ್ತು SB ಅಕೌಂಟಲ್ಲಿ ಇಟ್ಟಿರುವಂಥ ಹಣಕ್ಕೆ ಬೇಡಿಕೆ ಠೇವಣಿಗಳು ಅಂತ ಕರಿತೇವೆ. ಇನ್ನು ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಮತ್ತು ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟಲ್ಲಿ ಇಟ್ಟಿರುವಂತಹ ಹಣಕ್ಕೆ ನಾವೇನಂತ ಕರಿತಾ ಇದ್ದೇವೆ, ಟರ್ಮ್ ಡಿಪಾಸಿಟ್ ಅಕೌಂಟ್ ಅಥವಾ ಅವಧಿಯ ಠೇವಣಿಗಳು ಅಂತ ಕರಿತೇವೆ. ಯಾಕಂತಂದರೆ ಇಲ್ಲಿ ರಿಕರಿಂಗ್ ಡಿಪಾಸಿಟ್ ಮತ್ತು ಫಿಕ್ಸ್ಡ್ ಡಿಪಾಸಿಟಲ್ಲಿ ನಮ್ಮ ಹಣ ಒಂದು ನಿಗದಿತ ಅವಧಿವರೆಗೆ ಲಾಕ್ ಆಗಿರುತ್ತೆ. ಯು ಕ್ಯಾನಾಟ್ ವಿತ್ಡ್ರಾ ಫ್ರೀಕ್ವೆಂಟ್ಲಿ ವೆನ್ ಎವರ್ ಯು ರಿಕ್ವೈರ್. ನಿಮಗೆ ಬೇಕು ಅಂತ ಬಯಸಿದಾಗೆಲ್ಲ ನಿಮ್ಮ ಈ ಸ್ಥಿರ ಠೇವಣಿ ಅಂತ ನಾವೇನು ಕರಿತೀವಲ್ವಾ, ಫಿಕ್ಸ್ಡ್ ಡಿಪಾಸಿಟ್ ಮತ್ತು ರಿಕರಿಂಗ್ ಡಿಪಾಸಿಟ್ ಅಂತ ನಾವೇನು ಕರಿತೀವಲ್ವಾ, ಸಂಚಿತ ಠೇವಣಿ ಖಾತೆ ಅಂತ ನಾವೇನು ಕರಿತೀವಲ್ವಾ, ಆ ರಿಕರಿಂಗ್ ಡಿಪಾಸಿಟ್ ಮತ್ತು ಫಿಕ್ಸ್ಡ್ ಡಿಪಾಸಿಟ್ ಈ ಅಕೌಂಟಲ್ಲಿ ಇಟ್ಟಿರುವಂತಹ ಹಣ ಒಂದು ನಿಗದಿತ ಅವಧಿವರೆಗೆ ಏನಾಗಿರುತ್ತೆ, ಅದು ಫಿಕ್ಸ್ ಆಗಿರುತ್ತೆ, ಲಾಕ್ ಆಗಿರುತ್ತೆ. ಹಾಗಾಗಿ ನಾವು ಆ ಠೇವಣಿಗಳನ್ನು ನಾವೇನಂತ ಕರಿತಾ ಇದ್ದೀವಿ, ಅವಧಿಯ ಠೇವಣಿಗಳು ಅಂತ ಕರಿತಾ ಇದ್ದೀವಿ. ಈ M3ವಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಅವಧಿ ಠೇವಣಿಗಳಲ್ಲಿ ಸಾರ್ವಜನಿಕರು ಇಟ್ಟಂತಹ ಹಣವನ್ನು ಕೂಡ ಸೇರಿಸಿದೆ. ಹಾಗಾಗಿ M3ವಿನಲ್ಲಿ ಏನೇನಿರುತ್ತೆ, ಪಬ್ಲಿಕ್ ಬಳಿ ಇರುವಂತಹ ಕಾಯಿನ್ಸ್ ಮತ್ತು ಕರೆನ್ಸಿ ನೋಟ್ಸ್, ಅದು ಮೊದಲನೇದು. ಎರಡನೇದಾಗಿ ವಾಣಿಜ್ಯ ಬ್ಯಾಂಕ್ಗಳ ಡಿಮಾಂಡ್ ಡಿಪಾಸಿಟ್ಸಲ್ಲಿ ಇಟ್ಟಿರುವಂತಹ ಅಮೌಂಟ್, ಅದು ಎರಡಾಯಿತು. ಮೂರನೇದಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಟ್ಟಿರುವಂತಹ ಇತರ ಠೇವಣಿಗಳು. ನಾಲ್ಕನೇದಾಗಿ ವಾಣಿಜ್ಯ ಬ್ಯಾಂಕ್ಗಳ
ವಾಣಿಜ್ಯ ಬ್ಯಾಂಕುಗಳಲ್ಲಿ ಟರ್ಮ್ ಡೆಪಾಸಿಟ್ ರೂಪದಲ್ಲಿ ಅಂದರೆ RD ಮತ್ತು FD ಯಲ್ಲಿ ಇಟ್ಟಿರುವಂತಹ ಹಣವನ್ನು ಸೇರ್ಪಡೆ ಮಾಡಿದರೆ ಅದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಂತ ಕರಿತಾ ಇದೆ, M3 ಅಂತ ಕರಿತಾ ಇದೆ. ಹಾಗಾಗಿ M3ಗೆ ನಾವು ಈಕ್ವೇಷನ್ ಅನ್ನು ನಾವು ರೂಪಿಸುವುದಾದರೆ M3 ಈಸ್ ಈಕ್ವಲ್ ಟು M1 ಪ್ಲಸ್ ಟರ್ಮ್ ಡೆಪಾಸಿಟ್ಸ್ ಇನ್ ದ ಬ್ಯಾಂಕ್. ಸೊ M1 ನಲ್ಲಿ ನಾವೇನೇನು ಹೇಳಿದೀವಲ್ವಾ, ಆ M1 ನಲ್ಲಿ ಹೇಳಿರುವಂತಹ ಹಣಕ್ಕೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಅವಧಿ ಠೇವಣಿ ರೂಪದಲ್ಲಿ ಇಟ್ಟಿರುವಂತಹ ಹಣವನ್ನು ಸೇರಿಸಿದಾಗ ಅದೇನಾಗುತ್ತೆ, M3 ಆಗುತ್ತೆ. ಸೊ ದಟ್ ಈಸ್ M3. ನಾವು ಲುಕ್ ಅಟ್ ದಿ M4 ಅಂದರೆ ಏನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ದೃಷ್ಟಿಕೋನದ ಪ್ರಕಾರ ಅಕಾರ್ಡಿಂಗ್ ಟು ದಿ RBI, M4 ಇನ್ಕ್ಲೂಡ್ಸ್ currency notes and coins with the public. That is common in all the M1, M2, M3 and M4. And the second one is demand and term deposits. Here we should be very careful. M4 ಅಲ್ಲಿ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇದೆ, ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಬೇಡಿಕೆ ಠೇವಣಿಗಳು ಮತ್ತು ಅವಧಿಯ ಠೇವಣಿಗಳು. ಬೇಡಿಕೆ ಠೇವಣಿಗಳು ಅಂದರೆ SB ಮತ್ತು ಕರೆಂಟ್ ಅಕೌಂಟಲ್ಲಿ, ಅವಧಿ ಠೇವಣಿಗಳಲ್ಲಿ ಅಂತ ಹೇಳಿದಾಗ ನಾವು ರಿಕರಿಂಗ್ ಡಿಪಾಸಿಟ್ ಮತ್ತು ಫಿಕ್ಸ್ಡ್ ಡಿಪಾಸಿಟಲ್ಲಿ ಇಟ್ಟಿರುವಂತಹ ಹಣ. And other deposits in RBI. Other deposits in RBI means what? RBI ನಲ್ಲಿ ಇಟ್ಟಿರುವಂತಹ ಎಲ್ಲ ರೀತಿಯ ನಮ್ಮ ಠೇವಣಿಗಳು. And also include all types of deposit in post offices. All types of deposits in ಪೋಸ್ಟ್ ಆಫೀಸಸ್ ಮೀನ್ಸ್ ಈ ಪೋಸ್ಟ್ ಆಫೀಸಸ್ಗಳಲ್ಲಿ ನಾವಿಟ್ಟಿರುವಂತಹ ಎಲ್ಲ ರೀತಿಯ ಠೇವಣಿಗಳು, ಅದು ಉಳಿತಾಯ ಠೇವಣಿ ಆಗಿರಬಹುದು ಅಥವಾ ಅದು ಅವಧಿ ಠೇವಣಿಗಳಾಗಿರ್ಬೋದು. ನಮ್ಮ ಹಿಂದಿನ ಚರ್ಚೆಯಲ್ಲಿ ನಾವು M3 ಅಂತ M2 ಅಂತ ಹೇಳಿದಾಗ ನಾವು M2ವಿನಲ್ಲಿ ಏನು ಹೇಳಿದ್ವಿ, M2 ಇಸ್ ಈಕ್ವಲ್ ಟು M1 ಪ್ಲಸ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಹೇಳಿದ್ವಿ. M2ವಿನಲ್ಲಿ ಏನು ಸೇರ್ಕೊಂಡಿರುತ್ತೆ, M1 ನಲ್ಲಿ ಹೇಳಿರುವಂತಹ ವಸ್ತು ಹಣ ಪ್ಲಸ್ ಅಂಚೆ ಕಚೇರಿಗಳಲ್ಲಿ ಉಳಿತಾಯ ಖಾತೆಗಳಲ್ಲಿ ಇಟ್ಟಿರುವಂತಹ ಹಣವನ್ನು ಸೇರಿಸಿದ್ವಿ. M4 ನಲ್ಲಿ ನಾವೇನು ಹೇಳ್ತಾ ಇದ್ದೀವಿ, M4 ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಿರೋದು ಸಾರ್ವಜನಿಕರ ಬಳಿ ಇರುವಂತಹ ಕಾಯಿನ್ಸ್ ಮತ್ತೆ ಕರೆನ್ಸಿ ನೋಟ್ಸ್ ಪ್ಲಸ್ ಸಾರ್ವಜನಿಕರು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಡಿಮಾಂಡ್ ಡಿಪಾಸಿಟ್ಸ್ ಮತ್ತು ಟರ್ಮ್ ಡಿಪಾಸಿಟ್ಸ್, ಅದು ಬೇಡಿಕೆ ಠೇವಣಿಗಳಾಗಿರ್ಬೋದು ಅಥವಾ ಅವಧಿ ಠೇವಣಿಗಳಾಗಿರ್ಬೋದು. ಪ್ಲಸ್ ಏನು, RBI ನಲ್ಲಿ ಇಟ್ಟಿರುವಂತಹ ಎಲ್ಲ ತರಹದ ಡೆಪಾಸಿಟ್, ರಿಸರ್ವ್ ಬ್ಯಾಂಕ್ನಲ್ಲಿ ಇಟ್ಟಿರುವಂತಹ ಆ ಅವಧಿಗೆ ಎಲ್ಲ ತರಹದ ಠೇವಣಿಗಳು, ಪ್ಲಸ್ ಆ ಸಂದರ್ಭದಲ್ಲಿ ಆ ದೇಶದ ಅಂಚೆ ಕಚೇರಿಗಳಲ್ಲಿ ಇಟ್ಟಿರುವಂತಹ ಎಲ್ಲ ರೀತಿಯ ಠೇವಣಿಗಳು. ಎಲ್ಲ ರೀತಿಯ ಠೇವಣಿಗಳು ಅಂದರೆ ಇಲ್ಲಿ ಮತ್ತೆ ಡಿಮಾಂಡ್ ಡಿಪಾಸಿಟ್ಸ್ ಅಥವಾ ಟರ್ಮ್ ಡಿಪಾಸಿಟ್ಸ್ ಅನ್ನುವಂತಹ ಕ್ಲಾಸಿಫಿಕೇಶನ್ ಹೇಳಿಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಪ್ರಕಾರ ಪೋಸ್ಟ್ ಆಫೀಸ್ಗಳಲ್ಲಿ ಸಾರ್ವಜನಿಕರು ಇಟ್ಟಿರುವಂತಹ ಎಲ್ಲ ರೀತಿಯ ಠೇವಣಿಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಅದನ್ನು ನಾವೇನಂತ ಕರಿತಾ ಇದ್ದೀವಿ, M4 ಅಂತ ಕರಿಬೋದು ಅನ್ನೋದು RBIನ ಒಂದು ದೃಷ್ಟಿಕೋನ. ಹಾಗಾಗಿ M4 ಅನ್ನು ನಾವು ಒಂದು ಈಕ್ವೇಷನ್ ರೂಪದಲ್ಲಿ ನಾವು ನೋಡಬೇಕಾದ್ರೆ M4 ಇಸ್ ಈಕ್ವಲ್ ಟು M3 ಪ್ಲಸ್ ಆಲ್ ಟೈಪ್ಸ್ ಆಫ್ ಡೆಪಾಸಿಟ್ಸ್ ಇನ್ ಪೋಸ್ಟ್ ಆಫೀಸಸ್. ಯಾಕಂತಂದ್ರೆ ನಾವು M3ವಿನಲ್ಲಿ ನಾವೇನೇನು ಹೇಳಿದ್ವಿ, M3ನಲ್ಲಿ ನಾವು ಸಾರ್ವಜನಿಕರು ಹೊಂದಿರುವಂತಹ ಕಾಯಿನ್ಸ್ ಮತ್ತು ಕರೆನ್ಸಿ ನೋಟ್ಸ್ ಅಂತ ಹೇಳಿದ್ವಿ ಒಂದು. ಎರಡನೇದು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಡಿಮಾಂಡ್ ಡಿಪಾಸಿಟ್ಸ್ ಅನ್ನು ಹೇಳಿದ್ವಿ. ಮೂರನೇದು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಟರ್ಮ್ ಡಿಪಾಸಿಟ್ಸ್ ಅನ್ನು ಹೇಳಿದ್ವಿ. ನಾಲ್ಕನೇದು ರಿಸರ್ವ್ ಬ್ಯಾಂಕಲ್ಲಿ ಇಟ್ಟಿರುವಂತಹ ಠೇವಣಿಗಳನ್ನು ಹೇಳಿದ್ವಿ. ಆದರೆ ಏನು ಹೇಳಿರಲಿಲ್ಲ ಇಲ್ಲಿ, ಅಂಚೆ ಕಚೇರಿಗಳಲ್ಲಿ ಇಟ್ಟಿರುವಂತಹ ಠೇವಣಿಗಳನ್ನು ಹೇಳಿರಲಿಲ್ಲ. ಹಾಗಾಗಿ ಆ M3ಗೆ ಅಂಚೆ ಕಚೇರಿಗಳಲ್ಲಿ ಇಟ್ಟಿರುವಂತಹ ಎಲ್ಲ ರೀತಿಯ ನಾವು ಉಳಿತಾಯ ಠೇವಣಿಗಳನ್ನು ಎಲ್ಲ ರೀತಿಯ ಠೇವಣಿಗಳನ್ನು, ಅದು ಉಳಿತಾಯ ಆಗಿರ್ಬೋದು ಅಥವಾ ಅವಧಿ ಠೇವಣಿಗಳಾಗಿರ್ಬೋದು, ಬೇಡಿಕೆ ಠೇವಣಿಗಳಾಗಿರ್ಬೋದು ಅಥವಾ ಅವಧಿಯ ಠೇವಣಿಗಳಾಗಿರ್ಬೋದು, ಅದು ಡಿಮಾಂಡ್ ಡಿಪಾಸಿಟ್ಸ್ ಆಗಿರ್ಬೋದು ಅಥವಾ ಟರ್ಮ್ ಡೆಪಾಸಿಟ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಡೆಪಾಸಿಟ್ಸ್ ನಾವೇನು ಪೋಸ್ಟ್ ಆಫೀಸಸ್ಗಳಲ್ಲಿ ಹೊಂದಿರ್ತೀವಲ್ವಾ, ಅಷ್ಟನ್ನು ನಾವು ಸೇರಿಸಿದಾಗ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತಾ ಇದೆ M4 ಅಂತ ಕರಿತಾ ಇದೆ. ಸೊ ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ ವಿದ್ಯಾರ್ಥಿಗಳೇ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಕಾರ ಸಪ್ಲೈ ಆಫ್ ಮನಿ ಅನ್ನುವಂತಹದ್ದು 4 ರೀತಿಯಲ್ಲಿ ಹೇಳಿದೆ. ಅದು ಏನು, M1, M2, M3 ಮತ್ತು M4. ಎಕ್ಸಾಮಿನೇಷನಲ್ಲೂ ಕೂಡ ಕೆಲವೊಮ್ಮೆ 5 ಅಥವಾ 10 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ನಾನು ಭಾವಿಸ್ಕೊಳ್ತಾ, ಲೆಟ್ಸ್ ಹಾವ್ ಅ ಸ್ಮಾಲ್ ಬ್ರೇಕ್. ಐ ವಿಲ್ ಜಾಯಿನ್ ವಿತ್ ಯು ವಿತ್ ಅನದರ್ ಸೆಷನ್ ಇನ್ ಮೈ next video. Thanks for an opportunity. Jai Hind.